ಒಂದು ಅರ್ಥಪೂರ್ಣ ಕಾರ್ಯಕ್ರಮ ರಕ್ತದಾನ ಮಾಡುವಂಥದ್ದು. ರಕ್ತ ಜೀವದ್ರವ, ನಮ್ಮ ದೇಹದಲ್ಲಿ ನಿರಂತರವಾಗಿ ಅದು ಹರಿತಿರಬೇಕು. ಅದು ನಿಂತ ನೀರಾಗಲ್ಲ, ನಿಂತರೂ ನಮ್ಮ ಜೀವನ ನಿಂತ ಹಾಗೆ ನಿರಂತರವಾಗಿ ಹರಿಬೇಕು. ರಕ್ತ ಅದು ಪರಿಚಲನ ಆಗಬೇಕು. ರಕ್ತ ದೇಹದಲ್ಲಿ ಹರಿಯುವಾಗ ಪೋಷಕಾಂಶಗಳನ್ನು ಅಥವಾ ಅನಾರೋಗ್ಯ ಪೀಡಿತರಾಗ ನಮ್ಮ ಔಷಧಿಯನ್ನು ದೇಹದ ವಿವಿಧ ಭಾಗಗಳಿಗೆ ಸಂಚರಿಸಿ ನಮ್ಮ ದೇಹವನ್ನು ಆರೋಗ್ಯಪೂರ್ಣವಾಗಿರುವಂಥ ಜೀವದ್ರವ ಆ ರಕ್ತವನ್ನು ದಾನ ಮಾಡುವಂಥ ಅವಕಾಶಗಳಿವೆ. ನಮ್ಮ ದೇಹದಲ್ಲಿರುವಂಥ ರಕ್ತ ಇನ್ನೊಬ್ಬರಲ್ಲಿ ಹರಿಯುವಂಥ ಒಂದು ಭಾವನಾತ್ಮಕ ಅದೇ ನಾನು ಹೇಳಿದೆ, ರಕ್ತ ಸಂಬಂಧಿ ಕಾರ್ಯಕ್ರಮ ಅಂತ. ನಾವು ಹುಟ್ಟಿಯಿಂದ ರಕ್ತ ಸಂಬಂಧಿಗಳಾಗಬೇಕಂದಿಲ್ಲ, ಸಮಾಜಮುಖಿ ಕಾರ್ಯಕ್ರಮಗಳಿಂದಲೂ ಕೂಡ ರಕ್ತ ಸಂಬಂಧಿಗಳಾಗಲಿಕ್ಕೆ ಸಾಧ್ಯ. ಈಗ ಅವನೀಶ್ವರವರು ಕೊಟ್ಟ ರಕ್ತ ಅಥವಾ ನಮ್ಮ ಮನೋಜ್ರವರು ಕೊಟ್ಟ ರಕ್ತ, ಕಿಣಿಯೂಟ್ರವರು ಕೊಟ್ಟ ರಕ್ತ ಇನ್ನೊಂದು ದೇಹದಲ್ಲಿ ಅಥವಾ ಅವಶ್ಯಕತೆ ಅನಾರೋಗ್ಯ ನನ್ನ ದೇಹದಲ್ಲಿ ಹರಿದರೆ ನಾವು ಮೂವರು ಕೂಡ ರಕ್ತ ಸಂಬಂಧಿಗಳಾಗ್ತೇವೆ. ಇದು ಒಂದು ಒಳ್ಳೆಯ ಮೌಲ್ಯಾಧಾರಿತ ಕಾರ್ಯಕ್ರಮ. ರಕ್ತ ಬಹಳಷ್ಟು ಈಗಿನ ಕಾಲದಲ್ಲಿ ಆಕ್ಸಿಡೆಂಟ್ ಆದಾಗ, ಅನಾರೋಗ್ಯ ಪೀಡಿತರಾದಾಗ ಬೇರೆ ಸಂದರ್ಭದ ಅವಶ್ಯಕತೆ ಇದೆ. ನಾವು ರಕ್ತದಾನ ಮಾಡಲಿಕ್ಕೆ ಹೆದರಬೇಕಾಗುತ್ತಿಲ್ಲ. ಮತ್ತು ಜನರಿಗೆ ರಕ್ತದಾನ ಮಾಡಲು ಒಂದು ರೀತಿಯಲ್ಲಿ ಹೆದರಿಕೆ. ರಕ್ತದಾನ ಮಾಡಿ ನಮ್ಮ ದೇಹ ತೂಕ ಕಡಿಮೆ ಆಗ್ತದ, ನಾನು ವೀಕ್ ಆಗ್ತೇನ, ತೊಂದರೆ ಆಗ್ತದ, ಒಂದು ರೀತಿಯಲ್ಲಿ ಭಯ ಇರ್ತದೆ. ಬಹಳಷ್ಟು ದಷ್ಟಪುಷ್ಟವಾದ ತರುಣರು ಬಹಳಷ್ಟು ಹೋರಾಟ ಮಾಡ್ತಾರೆ, ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ತಾರೆ, ಮುಂಚೂಣಿಯಲ್ಲಿ ಇರ್ತಾರೆ. ಕಾರ್ಯಕ್ರಮ ಮಾಡುವಾಗ, ಭಾಷಣ ಮಾಡುವಾಗ ದೊಡ್ಡ ನಾನು ಕೇಳಿದ್ದೇವೆ, ಒಬ್ಬರು ಹೀಗೆ ಒಂದು ರಕ್ತದಾನ ಕಾರ್ಯಕ್ರಮದಲ್ಲಿ ಹೇಳಿದ್ರು, ನಾವು ನೀರಿಗಾಗಿ ಹೋರಾಟ ಮಾಡ್ತೇವೆ, ಬೇರೆ ಬೇರೆ ನ್ಯಾಯಕ್ಕಾಗಿ ಹೋರಾಟ ಮಾಡ್ತೇವೆ, ನಾನು ರಕ್ತವನ್ನಾದರೂ ಕೊಟ್ಟೇನು, ಆದರೆ ಇದನ್ನು ಕೊಡುವುದಿಲ್ಲ, ನಾವು ನೀರು ಕೊಡುವುದಿಲ್ಲ, ಅಥವಾ ಏನು ಯಾವುದಕ್ಕೆ ಹೋರಾಟ ಮಾಡ್ತೇವೆ ಅದನ್ನು ಕೊಡುವುದಿಲ್ಲ, ರಕ್ತವನ್ನಾದರೂ ಕೊಟ್ಟೆವು. ಆ ಹೇಳಿದವನಿಗೆ ಆಗಲೇ ನೀವು ಕೇಳಿದ್ರು, ನನ್ನ ಒಂದು ಕೊಟ್ಟರು ರಕ್ತ ಬೇಕು, ಭಾಳ ಒಬ್ಬರು ಆಸ್ಪತ್ರೆಯಲ್ಲಿ ಅಂತ ಹೇಳುವಾಗ ಒಳ್ಳೆ ಆ ಬಿಸಿ ರಕ್ತ ಎಲ್ಲ ತಣ್ಣಗಾಗಿ ಇಲ್ಲ, ನನಗೆ ನಿನ್ನೆ ಜ್ವರ ಬಂದಿತ್ತು, ನಿನ್ನೆ ಮಾತ್ರೆ ತಗೊಂಡಿದ್ದೇನೆ, ಇವತ್ತು ಸ್ವಲ್ಪ ಏನೋ ಸರಿ ಇಲ್ಲ, ಏನು ಬಿಸಿ ರಕ್ತ ಇದ್ರು ಕೂಡ ರಕ್ತ ಕೊಡಿ ಅಂತ ಹೇಳಿದ್ರೆ ಅದು ತಣ್ಣಗಾಗಿರುತ್ತೆ. ಹಾಗೆ ಹೆದರ್ಬೇಕಂತಿಲ್ಲ. ಪುರುಷರು ವರ್ಷಕ್ಕೆ 4 ಬಾರಿ ದಾನ ಮಾಡೋದು, ಒಳ್ಳೆ ಡಾಕ್ಟ್ರೆ 4 ಬಾರಿ ರಕ್ತದಾನ ಮಾಡಲಿಕ್ಕೆ. ಮಹಿಳೆಯರು ವರ್ಷಕ್ಕೆ 3 ಬಾರಿ ರಕ್ತದಾನ ಮಾಡಲಿಕ್ಕೆ. ಈ ರೀತಿ ಏನೂ ತೊಂದರೆ ಇಲ್ಲ. ರಕ್ತದಾನ ಮಾಡುವಾಗ ರಕ್ತ ಕೊಟ್ಟಾಗ ಅವರು ಈ ಹಾಸ್ಪಿಟಲ್ ನಿಮಗೆ ಕೂಲಂಕುಷವಾದ ಮಾಹಿತಿಯನ್ನು ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಏನಂದರೆ ರಕ್ತ ಕೊಟ್ಟಾಗ ಒಮ್ಮೆ ಇಡೀ ನಿಮ್ಮ ದೇಹವನ್ನು ಚೆಕಪ್ ಮಾಡಿದಾಗ ಒಂದಷ್ಟು ರೋಗಗಳಿಗೆ ಚೆಕಪ್ ಮಾಡ್ತದೆ ಅಲ್ಲ, ಒಂದಷ್ಟು ರೋಗಗಳಿಗೆ ಏನೆಲ್ಲ ರೋಗ ಉಂಟು ಅದೆಲ್ಲ ಚೆಕಪ್ ಮಾಡಿ ನಿಮ್ಮ ಆ ರೋಗದಿಂದ ನೀವು ಫ್ರೀ ಅಂತ ನಿಮಗೊಂದು ಸರ್ಟಿಫಿಕೇಟ್ ಸಿಕ್ಕಿದೆ. ನೀವು ರಕ್ತ ಕೊಟ್ಟು ನಿಮಗೊಂದು ರಕ್ತದಾನ ಸರ್ಟಿಫಿಕೇಟ್ ಸಿಕ್ಕಿದ್ರೆ ಈಗ ಯಾವುದೇ ರೋಗ ಇಲ್ಲ ಅನ್ನುವ ರೀತಿಯಲ್ಲಿ ಒಂದು ಸರ್ಟಿಫಿಕೇಟ್ ಸಿಕ್ಕಿದಾಗ, ಹಾಗೆ ಒಂದು ಏನೋ ನಿಮಗೆ ಶುಗರ್ ಅದೇನೇ ಸಮಸ್ಯೆ ಇದೆ ಅಂದರೆ ವರ್ಷಕ್ಕೆ 4 ಬಾರಿ ಪುರುಷರು ಕೊಡ್ಬೋದು, ಮಹಿಳೆಯರು ಕೂಡ 3 ಬಾರಿ ಕೊಡ್ಬೋದು. ಈ ರೀತಿಯಲ್ಲಿ ರಕ್ತದಾನ ಮಾಡಿದರೆ ನಮ್ಮ ದೇಹದಲ್ಲಿರೋ ಕೊಲೆಸ್ಟ್ರಾಲ್ ವಾಶ್ ಆಗ್ತದೆ, ಕೊಲೆಸ್ಟ್ರಾಲ್ ಏನು ಹೋಗ್ಬೋದು, ವಾಶ್ ಆಗೋಗ್ತದೆ. ಎಲ್ಲ ರೀತಿಯಲ್ಲಿ ಕೂಡ ಇನ್ನೊಬ್ಬರಿಗೆ ಉಪಕಾರ ಮಾಡಿದಾಗ ಆಗ್ತದೆ, ಇಂಡೈರೆಕ್ಟ್ಲಿ ನಾವು ಕೂಡ ನಮ್ಮ ದೇಹ ಆರೋಗ್ಯಪೂರ್ಣವಾಗಿ ಇದೆ ಎನ್ನುವ ರೀತಿಯಲ್ಲಿ ಸರ್ಟಿಫಿಕೇಟ್ ಸಿಕ್ಕಿದಾಗ ಆಗ್ತದೆ. ಹೆಚ್ಚೇರಿಕೆ ಇನ್ನು ಅವರು ಮಾಹಿತಿ ಅವರು ಯಾವ ಕಾಲೇಜಿನವರು ಕೊಡ್ತಾರೆ. ಉತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಎಲ್ಲ ಸಂಘಟನೆಯ ಅಧ್ಯಕ್ಷರುಗಳಿಗೆ, ಪದಾಧಿಕಾರಿಗಳಿಗೆ, ಹಾಗೆ ಡಾಕ್ಟರ್ ರಾಜೇಶ್ ಅವರಿಗೆ ಮತ್ತೊಮ್ಮೆ ಧನ್ಯವಾದದೊಂದಿಗೆ ಈ ಹಾಸ್ಪಿಟಲ್, ಈ ಆಸ್ಪತ್ರೆ ಈ ಭಾಗದ ಮುಕುಟಮಣಿಯಾಗಿ ಮೂಡಿ ಬಂದು ಸಮಾಜ ಸೇವೆಯಲ್ಲಿ ಜನರ ಆರೋಗ್ಯ ಕೊಡುವಲ್ಲಿ ಸಾಧ್ಯವಾಗಿದೆ ಅಂತ ಹೇಳುತ್ತಾ, ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್. ರಕ್ತದ ಬಗ್ಗೆ ಉಪಯುಕ್ತವಾಗಿ ಮಾಹಿತಿ ನೀಡಿದಂಥ ಡಾಕ್ಟರ್ ರಾಜೇಶ್ ಸರ್ ಅವರಿಗೆ